ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಭಾರತಿ ಬಿ ಅವರು ಬರೆದಿರುವ ಲವ್ ಯೂ ಜಿಂದಗಿ ಎನ್ನುವ ಒಂದು ಲೇಖನವನ್ನು ನೋಡ್ತಾ ಇದ್ದೇವೆ. ಸಾಸಿವೆ ತಂದವಳು ಅನ್ನುವುದು ಅವರ ಆತ್ಮಕಥೆ ಆಗಿರುತ್ತೆ. ಅವರು ತಮ್ಮ ಜೀವನದಲ್ಲಿ ಹೇಗೆ ಕ್ಯಾನ್ಸರ್ನಿಂದ ಹೊರಬಂದು ಹೇಗೆ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ತಮ್ಮ ಪತಿಯಾಗಿರ್ಬೋದು, ಸಖಿಯರು, ಗೆಳತಿಯರು, ಮಕ್ಕಳು, ಸಂಬಂಧಿಕರು ಹೇಗೆ ಅವರಿಗೆ ಕ್ಯಾನ್ಸರ್ನಿಂದ ಮುಕ್ತಿಯನ್ನು ಹೊಂದೋಕ್ಕೆ ಹೆಲ್ಪ್ ಮಾಡಿದ್ರು ಅಂತೇಳ್ಬಿಟ್ಟು ಅವರು ಇದರಲ್ಲಿ ತಮ್ಮ ದುಃಖವನ್ನು ತೋಡ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರಲ್ಲಾದ ನೋವು, ಸಂಕಟ, ಕ್ಷಣ ಕ್ಷಣದಲ್ಲಿ ಆದಂಥ ಬದಲಾವಣೆಗಳು ಅದನ್ನೆಲ್ಲ ಅವರು ಈ ಲವ್ ಯೂ ಜಿಂದಗಿ ಅನ್ನುವ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಲೇಖನವನ್ನು ನೋಡ್ತಾ ಹೋದರೆ ಒಂದಿನ ಅವರು ಪುಸ್ತಕ ಇಟ್ಕೊಂಡು ಹೊರಗಡೆ ಔಟಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರ ಜೊತೆ ಯಾರು ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲದು ಬೇರೆ ಒಂಥರ ಡಿಫ್ರೆಂಟ್ ಕತೆ ಇರುತ್ತೆ. ಒಬ್ಬರಾದರೂ ಒಂದಿನಾದರೂ ಅವ್ರನ್ನ ರೋಗಿ ಅಂತ ಕಂಡಿದ್ರೆ ಅವರೇ ಸರಿ ಅಂತ ಅಂತಾರೆ. ಅಂದರೆ ಯಾರೂ ಅವ್ರನ್ನ ರೋಗಿ ಅಂತ ಕಂಡಿಲ್ಲ. ಅದಾದ ನೆಕ್ಸ್ಟ್ 10 ದಿನಕ್ಕೆ ರಂಗಶಂಕರದಲ್ಲಿ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಅದರ ಸಂಭ್ರಮಕ್ಕೆ ರಂಗಯುಗಾದಿ ಕಾರ್ಯಕ್ರಮ ನಡ್ಕೊಂಡಿರ್ತಾರೆ. ಅವತ್ತಿಂದ ಇಡೀ ದಿನ ಕಂಬಾರ ಅವ್ರದ್ದು ನಾಟಕ, ಕಾವ್ಯವಾಚನ, ಲಾವಣಿ, ಭಾಷಣ, ಸಂವಾದ ಒಟ್ರಾಶಿ ಕಾರ್ಯಕ್ರಮಗಳು ಇಟ್ಕೊಂಡಿರ್ತಾರೆ. ಅವತ್ತು ಅವರಿಗೆ ಇಡೀ ದಿನ ಅಲ್ಲಿರೋಷ್ಟು ಶಕ್ತಿ ಇರಲಿಲ್ಲ. ಹಾಗಾಗಿ ಕೆಲವು ಮುಖ್ಯ ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡಿಕೊಂಡು ರಂಗಶಂಕರದಲ್ಲಿ ನೋಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಪೂರ್ಣ ಅನ್ನೋರು ಅವರ ಫ್ರೆಂಡು ಕವಳದ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲೇ ಅವ್ರ ಮನೆಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅವತ್ತು ಬುದ್ಧಿ ತೆಗೆದುಕೊಂಡು ಹೋಗದೇ ಇದ್ದು ಸುಖವಾಗಿ ಹೊಟ್ಟೆಪಾಡ ಆಯಿತು ಅಂತ ಅಂತಾರೆ. ಅವತ್ತಿಂದ ಇಡೀ ದಿನ ಫುಲ್ ಅವರು ಕಂಬಾರರ ಪಕ್ಕದಲ್ಲೇ ಓಡಾಡ್ತಿದ್ವು. ಅವರು ಎಷ್ಟು ಸರಳ ಜೀವಿ ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯನ ಥರ ಬೆರ್ತು ಹೋಗಿದ್ದು ಇವತ್ತು ಸಹ ನೆನಪಾಗ್ತದೆ ಅಂತ ಹೇಳ್ಬಿಟ್ಟು ಅವರು ನೆನೆಸ್ಕೊಳ್ತಾರೆ. ಅವತ್ತು ಅವರು ಕರಿಮಾಯಿ ಅನ್ನೋದು ನಾಟಕನ ನೋಡಿರ್ತಾರೆ. ಅದು ಅವರಿಗೆ ಬಹಳ ಉತ್ಸಾಹನ ತಂದುಕೊಟ್ಟಿರುತ್ತೆ. ಮಕ್ಕಳು ಮೊದಲ ಹುಟ್ಟುಹಬ್ಬದ ದಿನ ರಾತ್ರಿ ಎದ್ದೆದ್ದು ಕುಳಿತುಕೊಳ್ತಾವಲ್ಲ, ಹಾಗೆ ಇವರು ಸಹ ನಾಟಕ ನೋಡಿದ ನೆನಪಿನಲ್ಲಿ ಅಷ್ಟೇ ಉತ್ಸುಕತೆಯಿಂದ ಸಂಭ್ರಮಿಸ್ತಾ ಇರ್ತಾರೆ. ಅವತ್ತಿನ ದಿನ ಅವರನ್ನು ಯಾರೇ ನೋಡಿದರೂ ಸಹ ಅವರು ರೋಗಿ ಅಂತ ಹೇಳುವಂತೆ ಅವರು ಅಷ್ಟು ತಿರುಗಾಡ್ಬಿಟ್ಟಿರ್ತಾರೆ. ಫುಲ್ ರಂಗಶಂಕರ ಅನ್ನೋದೇ ಅವ್ರ 2ನೇ ಮನೆ ಆಗಿಬಿಟ್ಟಿರುತ್ತೆ. ಅಷ್ಟು ಸಾಹಿತ್ಯದ ಅಭಿರುಚಿ ಅವರಿಗೆ ಇರ್ತದೆ. ರವೀಂದ್ರ ಕಲಾಕ್ಷೇತ್ರ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಸಾಹಿತ್ಯ ಪರಿಷತ್ತು ಎಲ್ಲ ಕಡೆ ಇವ್ರದ್ದು ಖಾಯಂ ಹಾಜರಿ ಇರ್ತದೆ. ಆಗ ಅವರು ಯಾವ್ಯಾವ ನಾಟಕ ನೋಡಲಿಲ್ಲ, ಎಲ್ಲ ನಾಟಕ ನೋಡಿದರು. ಸಂಗೀತ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳು ಇವರು ದಾಳಿ ಇಡ್ತಾರೆ. ಒಂದು ಸಲ ಸಿನಿಮಾಗೆ ಹೋಗಿ ನೋಡಬೇಕು ಅಂತೇಳ್ಬಿಟ್ಟು ಥಿಯೇಟರ್ಗೂ ಹೋಗ್ತಾರೆ. ಅಲ್ಲಿ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇದ್ದಿದ್ದರಿಂದ ಯಾರು ಸೀನ್ತಾರೋ ಯಾರು ಕೆಮ್ತಾರೋ ಅಂತ ಹೇಳ್ಬಿಟ್ಟು ನಡುಗುವ ಹೃದಯದ ಜೊತೆಗೇ ಕುತ್ಕೊಂಡು ಸಿನಿಮಾ ಮಸ್ತಾಗಿ ನೋಡ್ತಾರೆ. ಆದರೆ ಅವತ್ತು ಏನೂ ಆಗಲಿಲ್ಲ ಅವರಿಗೆ ಅದರಿಂದ ಎಫೆಕ್ಟು. ಹಾಗಾಗಿ ಪೂರ್ಯ ಧೈರ್ಯ ಬಂತು ಅವರಿಗೆ. ನಂತರ ಕಿತ್ತೂರು ರಾಣಿ ಚೆನ್ನಮ್ಮಳಾದರೆ ಅಂದರೆ ಅಷ್ಟು ಧೈರ್ಯಪಟ್ಟೆ, ಸಿಕ್ಕಾಪಟ್ಟೆ ಧೈರ್ಯ ಬಂತು. ಸಿನಿಮಾಗಳು ತೆಗಿತಾ ಇರೋದು ನನಗೋಸ್ಕರ ಏನೋ ಅನ್ನೋ ಹಾಗೆ ಸಿಕ್ಕಿದ್ದಕ್ಕೆಲ್ಲ ಸಿನಿಮಾಗಳಿಗೆ ಹೋಗಿ ಗೆಳೆಯ ಗೆಳತಿಯರ ಜೊತೆ ನುಗ್ತಾರೆ. ಬದುಕಿನ ಪ್ರತಿ ಗಳಿಗೆಗೂ ಇದೇ ಕೊನೆಗಳಿಗೆ ಅನ್ನುವ ಹಾಗೆ ತೀವ್ರವಾಗಿ ಬದುಕಕ್ಕೆ ಶುರು ಮಾಡ್ತಾರೆ. ಅಷ್ಟೆಲ್ಲ ಓಡಾಡ್ತಿರೋದನ್ನು ಡಾಕ್ಟರ್ ಶೇಖರ್ ಪಾಟೀಲ್ ಅವರ ಹತ್ರ ಅವರು ಬಿಡೋದೇ ಇಲ್ಲ. ಹೇಳಿದರೆ ಅವ್ರು ಸಿಟ್ಟಾಗ್ಬಿಡ್ತಾರೆ ಅಂತೇಳ್ಬಿಟ್ಟು ಇವರಿಗೆ ಭಯ ಇರ್ತದೆ. ಫುಲ್ ಖುಷಿಯಿಂದ ತೀವ್ರತೆಯಿಂದ ಬದುಕೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಕೀಮೋ ಮುಗಿದ ಮೇಲೆ ಇನ್ನೊಂದು ಯಾವಾಗ ಬರ್ತದೆ ಅಂತೇಳ್ಬಿಟ್ಟು ಲೆಕ್ಕ ಹಾಕುವಂಥ ಸಂದರ್ಭ ಅವರಿಗೆ ನರಳುವ ಅಭ್ಯಾಸ ತಪ್ಪು ಹೋಗ್ಬಿಡತ್ತೆ. ಇಷ್ಟು ದಿನಗಳವರೆಗೆ ಅವರು ಮಾಲ್ಗಳನ್ನೇ ಮರೆತುಬಿಟ್ಟಿರ್ತಾರೆ. ಗಂಡ ಬೌಲಿಂಗ್ಗೆ ಹೋಗುವಾಗ ಅವ್ರ ಜೊತೆಯಲ್ಲಿ ಇವರು ಹೋಗೋಕ್ಕೆ ಶುರು ಮಾಡ್ತಾರೆ. ಮನೆಯವ್ರ ಜೊತೆಗೆ ಜಾಸ್ತಿ ಸಮಯನ ಕಳೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಒಂದು ಸಲ ಹೋದಾಗ 1-2 ಘಟನೆಗಳು ನಡೀತದೆ. ಅದನ್ನು ನಿಮ್ಮ ಕಡೆ ಹೇಳಲೇಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ.
ಇವ್ರದ್ದು ಕಂಡೀಷನ್ ಹೇಗಿರ್ತದೆ ಅಂದರೆ ಆಪ್ರೇಷನ್ ದಿನ ಅವರು ಒಡವೆಗಳನ್ನೆಲ್ಲ ಬಿಚ್ಚಿಟ್ಟಿರ್ತಾರೆ ಮತ್ತು ಹಾಕೇ ಇರೋದಿಲ್ಲ. ಮೊದಲಿನಿಂದಲೂ ಅವರಿಗೆ ಚಿನ್ನದ ಮೇಲೆ ಅಷ್ಟೊಂದು ವ್ಯಾಮೋಹ ಇರುವುದಿಲ್ಲ. ಕುತ್ತಿಗೆ ಒಂದು ಸಣ್ಣ ಸರ, ಕಿವಿಗೆ ಒಂದು ಸಣ್ಣ ರಿಂಗ್ ಆದರೂ ಇರ್ತಿತ್ತು. ಈಗ ಸರ ಕೂಡ ತೆಗೆದಿಟ್ಟಿದ್ದಾರೆ. ಹಣೆಗೆ ಕುಂಕುಮ ಇಡುವ ಅಭ್ಯಾಸ ಕೂಡ ಇರಲಿಲ್ಲ ಅವ್ರಿಗೆ. ತಲೆಗೆ ಸದಾ ಸ್ಕಾರ್ಫ್ನ ಕಟ್ಕೊಂಡಿರ್ತಿದ್ರು, ಅದು ಕರಿಯ ಬಣ್ಣದಾಗಿರ್ತಿರ್ತದೆ. ಇದೇ ಅವತಾರದಲ್ಲಿ ಸದಾ ಇರ್ತಿದ್ರು ಅವರು. ಒಂದಿನ ಮಾಲ್ಗೆ ಹೋಗಿರ್ತಾರೆ, ರೆಸ್ಟ್ ರೂಮ್ಗೆ ಹೋಗಿರ್ತಾರೆ. ಪಬ್ಲಿಕ್ ರೆಸ್ಟ್ ರೂಮ್ಗಳನ್ನ ಅವರು ಬಳಸೋ ಹಾಗಿರಲಿಲ್ಲ. ಆದರೂ ಬಂಡತನ, ಹಾಗಾಗಿ ಅತಿ ಕ್ಲೀನ್ ಇದೆ ಅನ್ನಿಸಿದ ಮೇಲೆ ಅವರು ಉಪಯೋಗಿಸುವ ಧೈರ್ಯ ಮಾಡ್ತಿದ್ರು. ಅವತ್ತು ಒಂದು ರೆಸ್ಟ್ ರೂಮ್ಗೆ ಹೋಗಿ ಬಾಗಿಲು ಮುಚ್ಚಿದ ಮೇಲೆ ನೋಡಿದ್ರೆ ಯಾಕೋ ಗಲೀಜಾಗಿ ಕಾಣಿಸ್ತು. ಹಾಗಾಗಿ ಅಲ್ಲಿಂದ ಎದ್ದು ಆಚೆ ಬರ್ತಾರೆ. ಮತ್ತೆ ಪಕ್ಕದಕ್ಕೆ ಹೋಗ್ತಾರೆ. ಅಲ್ಲಿ ಬಗ್ಗೆ ನೋಡಿದ್ರೆ ಅಲ್ಲೂ ನೀರು ಮತ್ತೆ ಆಚೆ ಬಂದು ಮತ್ತೊಂದು ರೆಸ್ಟ್ ರೂಮಿನ ಬಾಗಿಲು ತೆಗೆದು ನೋಡ್ತಾರೆ. ಅಲ್ಲಿ ನೀರು ಸಣ್ಣಗೆ ಸಾಯೋ ಥರ ಬರ್ತಿತ್ತು. ಹಾಗಾಗಿ ಅಲ್ಲಿಂದನೂ ಆಚೆ ಬಂದು 4ನೇದರಲ್ಲಿ ಹೋಗಿ ಅಂತೂ ಇಂತೂ ಸರಾಗವಾಗಿ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಕೈ ತೊಳಿತಾ ಅಲ್ಲೇ ನಿಂತಿರ್ತಾರೆ. ಟಾಯ್ಲೆಟ್ ಕ್ಲೀನ್ ಮಾಡುವ ಹೆಂಗಸು ಮೆಲ್ಲನೆ ಎದ್ದು ಹೊರಟಿದ್ದು ಅವ್ರಿಗೆ ಕನ್ನಡಿಯಲ್ಲಿ ಕಾಣ್ತದೆ. ಅದನ್ನು ಇವರು ಇಗ್ನೋರ್ ಮಾಡಿ ಕೈ ತೊಳ್ಕೊಳ್ಳೋಕ್ಕೆ ಮತ್ತು ತಲೆ ಬಾಚ್ಕೊಳ್ಳುವಾಗ ಗಮನಿಸ್ತಾ ಇರ್ತಾರೆ. ಆ ಹೆಂಗಸು ಅಲ್ಲಿ ಇವರು ಬಂದ ಟಾಯ್ಲೆಟ್ಗಳನ್ನೆಲ್ಲ ಹೋಗಿ ಬಗ್ಗೆ ನೋಡ್ತಿದ್ದು ಅವರ ಗಮನಕ್ಕೆ ಬರ್ತದೆ. ನಂತರ ಅವ್ರಿಗೆ ಆಶ್ಚರ್ಯ ಆಗಿ ಅವರು ಅದನ್ನೇ ಗಮನಿಸ್ತಾ ಹೋಗ್ತಾರೆ. ಆ ಹೆಂಗಸು ಅಲ್ಲಿದ್ದ ಡಸ್ಟ್ಬಿನ್ಗಳನ್ನೆಲ್ಲ ತಡ್ಕಾಡ್ತಿದ್ಲಂತೆ, ಬಾಗಿಲ ಹಿಂದೆ ಬಗ್ಗೆ ನೋಡ್ತಿದ್ಲಂತೆ. ಆಗ ಅವ್ರಿಗೆ ಅರ್ಥ ಆಯ್ತಂತೆ. ಅವರು 3-4 ಟಾಯ್ಲೆಟ್ಗಳ ಬಾಗಿಲು ಹಿಂದೆ ತೆಗೆದು ಆಚೆ ಬಂದಿದ್ದು ನೋಡಿ ಅಲ್ಲೆಲ್ಲಾದರೂ ಬಾಂಬ್ ಏನಾದರೂ ಫಿಕ್ಸ್ ಮಾಡಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಅವರು ಅಂದ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು, ಅದಕ್ಕೆ ಈ ಚೆಕಿಂಗ್ ಮಾಡ್ತಿದ್ದಾರೆ ಅವರು ಅಂತೇಳ್ಬಿಟ್ಟು ಇವರು ಭಾರತಿ ಬೀವಿಯವರು ಅನ್ಕೋತಾರೆ. ಮತ್ತೊಂದು ದಿನ ಸ್ಕೂಟರ್ನಲ್ಲಿ ಗೆಳೆಯನ ಜೊತೆ ಹೋಗ್ತಾ ಇರ್ತಾರೆ. ಶಬಾನಾ ಅಜ್ಮಿ ಅವರು ನಡೆಸಿದಂತಹ ತುಮ್ಹಾರಿ ಅಮೃತ ನಾಟಕದ ಟಿಕೆಟ್ ಇಟ್ಕೊಂಡಿರ್ತಾರೆ. ಇನ್ನೇನು ನಾಟಕ ಶುರುವಾಗಬೇಕು ಅನ್ನೋಷ್ಟರಲ್ಲಿ ಫಾರೂಕ್ ಶೇಖ್ ನಾಟಕದ ಹೀರೋ ಆಗಿರ್ತಾರೆ. ಅವರು ಹುಷಾರು ತಪ್ಪಿದ್ರಿಂದ ನಾಟಕನ ಮುಂದಕ್ಕೆ ಹೋಗ್ಬಿಟ್ಟಿರ್ತದೆ. ಹಾಗಾಗಿ ಈಗಾಗಲೇ ಇದ್ದ ಟಿಕೆಟ್ಗಳನ್ನ ಬದಲಿಸ್ಬೇಕಾಗಿರ್ತದೆ. ಹಾಗಾಗಿ ಆಯೋಜಕರ ಮೂಲಕ ಟಿಕೆಟ್ ಕೊಂಡ್ಕೊಂಡಿರ್ತಾರೆ. ಅವ್ರ ಕಡೆನೇ ಹೋಗಿ ಮತ್ತೆ ಬದಲಾಯಿಸ್ಕೋಬೇಕು ಅಂತೇಳ್ಬಿಟ್ಟು ಹೋಗಿರ್ತಾರೆ. ದಾರಿಯಲ್ಲಿ ಒಂದು ಕಡೆ ಹೋಗ್ತಿದ್ದ ಜಾಗದಲ್ಲಿ ಒಂದು ಅಡ್ರೆಸ್ ಕೇಳಬೇಕು ಅಂತೇಳ್ಬಿಟ್ಟು ಅವ್ರು ಸ್ಕೂಟಿ ನಿಲ್ಲಿಸ್ತಾರೆ. ಅಲ್ಲಿ ಯಾವುದೋ ಹೋಗ್ತಿದ್ದ ಮನುಷ್ಯನೊಬ್ಬರು ಕರೆದು ಅಡ್ರೆಸ್ ಕೇಳ್ತಾರೆ. ಕೇಳುವಾಗ ಅವ್ರ ಮುಖ ನೋಡುತ್ತಾನೆ ಇವರು ಆರ್ಗನೈಸರ್ ಥರನೇ ಇದ್ದಾರಲ್ವಾ ಅಂತೇಳ್ಬಿಟ್ಟು ಆಶ್ಚರ್ಯ ಆಗಿ ನೀವು ಅಲೋಕ್ ಅಂತ ಕೇಳ್ತಾರೆ ಉತ್ಸಾಹದಲ್ಲಿ ಕಿರ್ಚ್ಕೊಂಡು. ಅವರು ಯಥಾ ಪ್ರಕಾರ ಕಪ್ಪು ಸ್ಕಾರ್ಫನ್ನು ಕಟ್ಕೊಂಡಿರ್ತಾರೆ. ಇವರು ಕಿರ್ಚಿದ್ ಕೇಳ್ಕೊಟ್ಲೆ ಅವರು ಗಾಬರಿಯಲ್ಲಿ 2 ಹೆಜ್ಜೆ ಹಿಂದಕ್ಕೆ ಎಗರ್ಕೊಂಡ್ಬಿಡ್ತಾರೆ. ಅಲ್ಲ ನಾನು ಅಲೋಕ್ ಅಲ್ಲ ಅಂತ ಬಡಬಡಿಸಿ ಓಟ ಕಿತ್ಬಿಟ್ರಂತೆ. ಇವರು ಮತ್ತು ಇವರು ಗೆಳೆಯ 2 ನಿಮಿಷವಾಗಿ ಸುಮ್ಮನೆ ಇದ್ರಂತೆ. ಮತ್ತೆ ಅವರಿಬ್ಬರಿಗೂ ಅವ್ರ ಗಾಬರಿಯಿಂದ ಓಡೋಗಿದ್ದ ಕಾರಣ ಹೊಳೆದೋಳು ಇಬ್ಬರು ಉರುಳಿ 1-2 ಗಂಟೆಗಳನ್ನೊಳಗೂ ನಕ್ಕಿದ್ದಾಯ್ತಂತೆ. ಮತ್ತು ಇವರು ಊಹೆ ಪ್ರಕಾರ ಅವ್ರು ಏನು ಅಂದ್ಕೊಂಡ್ರು ಅಂತ ಅಂದರೆ, ಬಹುಶಃ ಇವರು ಸುಪಾರಿ ಕಿಲ್ಲರ್ ಇರ್ಬೋದು. ನೀವು ಅಲೋಕ್ ಅಂತ ತಾವು ಹೇಳಿದ ಕೂಡಲೇ, ತಾವು ಕಿರ್ಚಿದ ಕೂಡಲೇ ಅಲೋಕ್ ಎಂದು ತಪ್ಪಾಗಿ ತಿಳಿದು ಗನ್ ತೆಗೆದು ಆತನನ್ನು ಅಲ್ಲೇ ಅಮಾನುಷವಾಗಿ ಕೊಲೆ ಮಾಡಿಬಿಟ್ರೆ ಅಂತ ಅವರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಿಸ್ಟೇಕನ್ ಐಡೆಂಟಿಟಿಯಿಂದ ಅವರು ಅನ್ಯಾಯವಾಗಿ ಸತ್ತು ಹೋಗ್ತಾನೇನೋ ಅಂತೇಳ್ಬಿಟ್ಟು ಬೆದರಿದ ಆಸಾಮಿ ಓಡಿ ಹೋಗ್ಬಿಟ್ಟಿದ್ದಾರೆ, ಪರಾರಿ ಆಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನಕ್ಕು ಸುಸ್ತಾಗ್ಬಿಟ್ಟಿರ್ತಂತೆ. ಈ ಥರದ್ದೆಲ್ಲ ಮೇಲ್ನೋಟಕ್ಕೆ ನಗು ಬಂದರು. ಒಳಗೊಳಗೆ ನಾನು ಹಿಂದೂ ಧರ್ಮಕ್ಕೆ ಸೇರಿದವರು ಆಗಿಲ್ಲ ಅಂದಿದ್ರೆ ನನಗೆ ಹೀಗೆ ಅನ್ನಿಸ್ತಿತ್ತಾ ಅಂತೇಳ್ಬಿಟ್ಟು ಅವ್ರಿಗೆ ಪ್ರಶ್ನೆ ಕಾಡ್ತದೆ. ಎಲ್ಲ ಜನರು ಜಾತಿ ಧರ್ಮ ಅದಾದಮೇಲೆ ಜನರೈಸ್ ಮಾಡ್ತೀವಲ್ಲ, ಅದು ತಪ್ಪು. ಆಗಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಂಥವ್ರದ್ದು ಒಳಗೊಳಗೆ ಎಷ್ಟು ನೋವು ಊಟ ಮಾಡ್ತಿರ್ತಾರಲ್ಲ, ಎಷ್ಟು ಹಿಂಸೆ ಅನುಭವಿಸ್ತಿರ್ತಾರಲ್ಲ ಅಂತೇಳ್ಬಿಟ್ಟು ನಿಸಾರ್ ಅಹಮದ್ ಅವ್ರದ್ದು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿ ಅವರಿಗೆ ನೆನಪಾಗಿತ್ತೆ. ಮನಸ್ಸೆಲ್ಲ ಕಸಿವಿಸಿ ಆಗಿಬಿಡತ್ತೆ. 4ನೇ ಕಿಮೋ ಮತ್ತೆ ಶುರುವಾಗೋ ಹೊತ್ತಿಗೆ ಮನಸ್ಸಿಗೆ ಒಂಥರ ನಿರಾಳ ಅನಿಸುತ್ತೆ. ಬೆಟ್ಟ ಹತ್ತಿ ಇನ್ನು ಅರ್ಧ ದೂರ ಕ್ರಮಿಸಬೇಕು, ಇನ್ನೇನು ಇಳಿಜಾರು ಶುರುವಾಗ್ತದಲ್ಲ ಅನ್ನೋ ಥರ ಸಮಾಧಾನ ಆಗಿರುತ್ತೆ ಅವರಿಗೆ. ಇದು ಮುಗಿದು ಬಿಟ್ಟರೆ ಅರ್ಧ ಗೆರೆ ದಾರ್ಧ ಆಗಾಯಿತು, ಇನ್ನು 4 ಕಿಮೋ ಅಷ್ಟೇ ಅಂತೇಳ್ಬಿಟ್ಟು ಖುಷಿ ಆಗಿಬಿಟ್ಟಿರತ್ತೆ. ಅದಾದಮೇಲೆ ಒಂದು ದೊಡ್ಡ ಬ್ರೇಕ್, ರೇಡಿಯೇಷನ್ ಥೆರಪಿ ಅಂದಿದ್ರಲ್ಲ, ಇನ್ನೂ ಸಮಾಧಾನ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಆವಾಗಲೇ ಅವರು
ತಮ್ಮ ಮುಖವನ್ನು ಗಮನಿಸ್ತಾರೆ. ಎಷ್ಟು ಕಳೆಗುಂದಿದ ಮುಖ, ಜೀವಸತ್ವವೇ ಇಲ್ಲ ಅನ್ನೋ ಥರದ್ದು. ನನ್ನ ಮಟ್ಟಿಗೆ ನಾನು ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಾಗೇ ಇದ್ದೀನಿ, ಆದರೆ ಯಾಕೆ ಹಿಂಗೆ ಕಾಣ್ತಿದ್ದೀನಿ ಅಂತ ಬೇಜಾರಾಗ್ತದೆ. ಮನೆಯವ್ರನ್ನೆಲ್ಲ ಈ ಥರ ಕೇಳ್ತಾರೆ, ನನ್ನ ಮುಖ ಹೇಗಿದೆ ಹೇಗಿದೆ ಅಂತ. ಇದು ಒಂಥರ ಚಟವಾಗಿ ಹೋಗ್ಬಿಡತ್ತೆ. ಆಮೇಲೆ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ಗೊತ್ತಾಗಿತ್ತೇನಂತ ಅಂದರೆ ಅವ್ರಿಗೆ ಪೂರ್ತಿ ಉದುರೇ ಹೋಗ್ಬಿಟ್ಟಿದೆ. ಹುಬ್ಬಿನ ಜಾಗ ಪೂರ್ತಿ ಬೋಳ್ಗುಳಾಗಿದೆ. ಅಷ್ಟು ಹುಬ್ಬು ಖಾಲಿ ಆಗೋವರೆಗೂ ನನಗೆ ಅದ್ರ ಕಡೆ ಗಮನನೇ ಇರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತದೆ. ರೆಪ್ಪೆ ಇದೆ ಅಂತ ನೋಡ್ಕೊತಾರೆ, ರೆಪ್ಪೆನೂ ಇರಲಿಲ್ಲ. ಇಡೀ ಮುಖದಲ್ಲಿ ಒಂದೇ ಒಂದು ಕೂದಲಿರಲಿಲ್ಲ. ಅದೆಷ್ಟು ಅಸಹ್ಯವಾಗಿ ಕಾಣ್ತದೆ ಮನುಷ್ಯನ ಮುಖ ಕೂದಲಿಲ್ಲದಿದ್ದರೆ. ಆಮೇಲೆ ಕೈಕಾಲು ಗಮನಿಸಿದರೆ ಅಲ್ಲೂ ಒಂದು ಕೂದಲಿಲ್ಲ. ಇಡೀ ದೇಹ ಮರುಭೂಮಿ ಹಾಗೆ ಅನ್ನಿಸ್ಬಿಟ್ಟಿತ್ತು. ಕೂದಲಿರುವಾಗ ವ್ಯಾಕ್ಸಿನ್ ಮಾಡಿಸ್ತೇವೆ, ಆದರೆ ಕೂದಲೇ ಇಲ್ಲ ಅಂತಂದರೆ ಅದೆಂಥ ವಿಕಾರವಾಗಿ ಕಾಣುತ್ತೆ ಅನ್ನೋದು ಅವರಿಗೆ ಆಗ ಅರ್ಥ ಆಗ್ತದೆ. ಹುಬ್ಬು ಮತ್ತು ರೆಪ್ಪೆ ಇಲ್ಲದಿದ್ದಕ್ಕೆ ಇಡೀ ಮುಖವೇ ಕಲಾಹೀನ ಆಗಿಬಿಟ್ಟಿರುತ್ತೆ. ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ಅನಂತ್ನಾಗನ ಭೂತ ಹಿಡಿದಾಗ ಕಾಣ್ತಾರಲ್ಲ, ಆ ಥರ ಕಾಣ್ತಿದ್ರಂತೆ ಅವರು. ಸರಿ, ಕಪ್ಪು ಪೆನ್ಸಿಲ್ ತೊಗೊಂಡು ಹುಬ್ಬು ಸೃಷ್ಟಿ ಮಾಡುವ ಬ್ರಹ್ಮಳು ಅವರಾಗ್ತಾರೆ. ಅವ್ರ ಮುಖ ನೋಡಲು ಅವರಿಗೆ ತುಂಬ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿರ್ತದೆ. ಆದರೂ ಹಿಂಸೆಯಲ್ಲೂ ಅವರು ಗಂಡನಿಗೆ ರೇಗಿಸ್ತಾ ಇರ್ತಾರೆ. ಎಷ್ಟು ದುಡ್ಡು ಉಳಿಸ್ಬಿಟ್ಟೆ ನೋಡು, ಹುಬ್ಬು ಶೇಪ್ ಮಾಡಿಸೋ ಹಾಗಿಲ್ಲ, ಹೇರ್ ಕಟ್ ಮಾಡಿಸೋಂಗಿಲ್ಲ, ಹೇರ್ ಕಲರಿಂಗು, ವ್ಯಾಕ್ಸಿಂಗು, ಶಾಂಪೂ ಅಂತೂ ಇಲ್ಲವೇ ಇಲ್ಲ, ಯಪ್ಪ ಎಷ್ಟೊಂದು ಸೇವಿಂಗ್ ನೋಡು ಅಂತೇಳ್ಬಿಟ್ಟು ಅವರು ರೇಗಿಸ್ತಿರ್ತಾರೆ. ಇವರೊಬ್ಬರು ಲೂಸ್ ಪಾರ್ಟಿ ಅನ್ನೋ ಥರ ಅವರು ನೋಡಿ ಸುಮ್ಮನೆ ಆಗ್ತಿರ್ತಾರೆ. ಮಾರ್ಚ್ ಕೊನೆಯಲ್ಲಿ ಅವ್ರಿಗೆ 4ನೇ ಕೀಮೋ ಮುಗಿಸಿ, ನಂತರ ವನವಾಸ, ಅಜ್ಞಾತವಾಸ ಎಲ್ಲ ಮುಗಿಸಿ ಎದ್ದು ದಿನ ಅವ್ರ ಮನೇಲಿ ತುಂಬ ಸಂಭ್ರಮ ಇರುತ್ತೆ. ಎಲ್ಲರಿಗೂ ಖುಷಿ. ಇನ್ನೂ 4 ಕೀಮೋ ಉಳಿದಿದೆ, ಹೂ ಅಂತೇಳ್ಬಿಟ್ಟು ಸ್ಟೈಲ್ನಲ್ಲಿ ಕುಣಿದಾಡ್ಬಿಡ್ತಾರೆ. ಆಗ ಮತ್ತೊಂದು ಸಂಪೂರ್ಣ ಚೆಕಪ್ ಇತ್ತು, ಬದ ಸ್ಕ್ಯಾನಿಂಗು, ಎಕೋ ಟೆಸ್ಟು ಎಲ್ಲ ಆಗುತ್ತೆ. ಎಲ್ಲ ನೆಟ್ಟಿಗಿದೆಯಾ ಅಂತೇಳ್ಬಿಟ್ಟು ಡಾಕ್ಟರ್ ಶೇಖರ್ ಪಾಟೀಲ್ ಅವರು ಹೇಳ್ತಾರೆ. ಅದಕ್ಕೆ ಅವರು ತುಂಬ ಖುಷಿ ಆಗುತ್ತಾರೆ. ಕೀಮೋ ಮೊದಲಿಗೆ ಮುಗಿಸ್ಬಿಡೋಣ, ನಂತರ ರೇಡಿಯೇಷನ್ ಮಾಡೋಣ ಅಂತೇಳ್ಬಿಟ್ಟು ತೀರ್ಮಾನವನ್ನು ಬದಲಾವಣೆ ಮಾಡಿರ್ತಾರೆ ಡಾಕ್ಟರು. ಹಾಗಾಗಿ ಅದರಿಂದ ತುಂಬ ನಿರಾಸೆ ಆಯಿತು. ಅಂದರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಕೆಡಿಸ್ಕೊಂಡ್ರೂ ಪ್ರಯೋಜನ ಇರಲಿಲ್ಲ. ಆದರೆ ತುಂಬ ಖುಷಿಯ ವಿಚಾರ ಏನಂದರೆ ಹೊರಗಡೆ ತಿನ್ಬೋದು ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ ಡಾಕ್ಟರ್ ಹೇಳಿದ್ರಿಂದ ಅವತ್ತು ರಾತ್ರಿ ಅವರು ಜಲ್ಪಾನನಲ್ಲಿ ಅವರು, ಅವ್ರ ಮಗ ಮತ್ತು ಅವ್ರ ಪತಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾರೆ. ಅವರು ಹೊರಗಿನ ಅಡಿಗೆ ಅದನ್ನು ತಿಂದ ಮೇಲೆ ಅವರಿಗೆ ಕೀಮೋದ ಹೊಡಿತಕ್ಕೆ ಸತ್ತು ಹೋಗಿದ್ದ ನಾಲ್ಗೆಗೆ ಅವತ್ತು ಜೀವ ಬಂದಿರುತ್ತೆ. ಒಂದು ಸ್ವಲ್ಪ ಖಾರದ ಸ್ವಾದ ತಿಂದು ಮರುಜನ್ಮ ಆಗಿರುತ್ತೆ. ಊಟ ಮಾಡಬೇಕು, ಅಲ್ಲಿಂದ ಮುಂದೆ ಊಟ ಮಾಡಬೇಕು ಅಂತ ಬಿಟ್ಟು ಗೋಳಿರಲ್ಲ ಅದಿತ್ತು. ಮತ್ತೆ ಅಷ್ಟು ತಿರುಗ್ತಾ ಇರ್ತಿದ್ರು, ಅಷ್ಟು ಕಟ್ಪಾಡು ಕೂಡ ಇರಲಿಲ್ಲ. ಹುಚ್ಚು ಕುದುರೆ ಥರ ಆಗ್ಬಿಡ್ತಾರೆ ಅವರು. ಹೊಸ ಮನೆ ಅಂತೂ ಇಂತೂ ಸುಮಾರಾಗಿ ಮುಗಿತದೆ. ಮತ್ತು ಒಂದಿನ ಫಂಕ್ಷನ್ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಆದರೆ ಫಂಕ್ಷನ್ ಕೂಡ ಮಾಡಿರಲ್ಲ. ಅವರಿಗೆ ಶಾಸ್ತ್ರ ಪೂಜೆ ಅಂತ ಏನೂ ಆಸಕ್ತಿ ಇರಲ್ಲ. ನೆಂಟರು, ಫ್ರೆಂಡ್ಸು ಎಲ್ಲರೂ ಸೇರಿ ಒಂದು 3 ದಿನ ಏನೇನೋ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊತಾರೆ. ಮೊದಲನೇ ದಿನ ಹೆಂಗಸರೆಲ್ಲ ಸೇರಿ ಮೆಹಂದಿ ಹಾಕಿಸ್ಕೊಂಡು ಕುಣಿತ ಮೋಜು ಮಸ್ತಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಗೃಹ ಪ್ರವೇಶ ದಿನ ಒಂದು ಸಣ್ಣ ಪೂಜೆ ಮಾಡಬೇಕು, ಅರ್ಧ ಗಂಟೆಯಲ್ಲಿ ಮುಗಿಯುವಂಥದ್ದು. ಮತ್ತು ಅದನ್ನು ಮುಗಿಸಿ ಸಂಜೆ ಆದಮೇಲೆ ಮನೆ ಮೇಲ್ಗಡೆ ಕಟ್ಟಿಸಿದ ಒಂದು ಲತಾ ಮಂಟಪದಲ್ಲಿ ಭಾವಗೀತೆಗಳದೊಂದು ಪ್ರೋಗ್ರಾಮ್ ಮಾಡ್ಕೋಬೇಕು ಅಂತ ಅಂದ್ಕೋತಾರೆ. ಮತ್ತು ನೆಕ್ಸ್ಟ್ ದಿನ 3ನೇ ದಿನ ಎಲ್ಲರೂ ನೆಂಟರೆಲ್ಲ ಸೇರಿಕೊಂಡು ಒಂದು ಟ್ರಿಪ್ಗೆ ಹೋಗಿ ಸಂಜೆವರೆಗೆ ವಾಪಸ್ ಬರುವಂಥದ್ದು. ತಿಂಡಿ ತಿನಿಸು ಎಲ್ಲ ಕಟ್ಕೊಂಡು ಹೋಗಿ ಅಲ್ಲೇ ಕುಪ್ಪಳಿಸಿ ಬರಬೇಕು ಅಂತೇಳ್ಬಿಟ್ಟು ಕನಸಿನ ಸರಮಾಲೆನೆ ಕಟ್ಕೊತಾರೆ. ಫಂಕ್ಷನ್ಗೆ ಕಪ್ಪು ಸೀರೆ ಉಡಬಾರ್ದು ಅಂತೆಲ್ಲ ಶಾಸ್ತ್ರ ಇದ್ರೂ ಅವ್ರಿಗೆ ಕಪ್ಪು ತುಂಬ ಇಷ್ಟ ಆಗ್ತಿದ್ರಿಂದ ಅವರು ಅದು ಕಪ್ಪು ಬಣ್ಣದ ಸೀರೆನೂ ಕೊಂಡು ಇಟ್ಕೊಂಡಾಗಿರ್ತದೆ. ಆದರೆ ಇದುವರೆಗೂ ಅವರು ಅದನ್ನು ಇನ್ನೂ ಹುಟ್ಟಿಲ್ಲ ಅನ್ನೋದು ಬೇರೆದೇ ಮಾತಾಗಿರುತ್ತೆ. ಇಷ್ಟೆಲ್ಲ ಕನಸು ಕಟ್ಟಿದ್ದೇ ಆಯಿತು. ಗೃಹ ಪ್ರವೇಶದಲ್ಲಿ ಏಪ್ರಿಲ್ ಬಂತು. ಏಪ್ರಿಲ್ನಲ್ಲಿ ಗೃಹ ಪ್ರವೇಶ ಮಾಡ್ಬೋದು ಅಂತೇಳ್ಬಿಟ್ಟು ಡಾಕ್ಟರ್ ಪರ್ಮಿಷನ್ ಕೊಟ್ಟರೆ ಒಂದು ಸಣ್ಣ ಫಂಕ್ಷನ್ ಆದರೂ ಮಾಡಿಬಿಡೋಣ ಅಂತ ಅನ್ಕೋತಾರೆ. ಡಾಕ್ಟರ್ ಶೇಖರ್ ಪಾಟೀಲ್ ಅದಕ್ಕೆ ಬಿಲ್ಕುಲ್ ಅದೆಲ್ಲ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ನಿರಾಕರಿಸ್ತಾರೆ. ಕೊನೆಗೆ 50 ಜನನಾದರೂ ಸೇರಿಸಿ ಸಣ್ಣ ಕಾರ್ಯಕ್ರಮ ಮಾಡ್ಬೋದಾ ಅಂತಂದಿದ್ದಕ್ಕೆ ಖಂಡಿತ ಬೇಡ ಅಂತ ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ಅವರ ಪೇಷಂಟ್ ಆದ ಭಾರತೀಯರು ಮಾತ್ರ ಕಣ್ಣಿಗೆ ಬಿದ್ದಿರ್ತಾರೆ, ಅವರೇ ಮುಖ್ಯಸ್ಥರಾಗಿರ್ತಾರೆ. ಅವರಿಗೆ ಒಂದು ಮಾತು ಗಮನದಲ್ಲಿಟ್ಟು ಬೇಡಿಕೆ ಹುಚ್ಚಾಟಗಳನ್ನೆಲ್ಲ ಸಾರಾಸಗಟಾಕಿ ಅವರು ಅದನ್ನು ಫುಲ್ಲು ತಳ್ಳಿ ಹಾಕ್ಬಿಡ್ತಾರೆ. ಹೊರಗೆಲ್ಲ ಓಡಾಡ್ತಿದ್ದೀನಿ ಅಂತ ಗೊತ್ತಾದರೆ ಅವರು ತುಂಬ ಬೈತಾರೆ ಅಂತೇಳ್ಬಿಟ್ಟು ಅವರು ಸುಮ್ಮನೆ ಆಗಿಬಿಡ್ತಾರೆ. ಕನಸುಗಳ ಮೇಲೆ ದ್ವೇಷ ಅವರಿಗೆ ಬರೋಕ್ಕೆ ಶುರು ಆಗಿಬಿಡತ್ತೆ.
ಇಷ್ಟೆಲ್ಲ ಆದ್ರ ನಡುವೆ ಇವ್ರದ್ದು ಹುಟ್ಟಿದಬ್ಬ ಏಪ್ರಿಲ್ 12ಕ್ಕೆ ಬರುತ್ತೆ. ಅವ್ರ ಮನೇಲಿ ಅಲಿಖಿತ ಒಪ್ಪಂದ ಇದೆ. ಹುಟ್ಟುಹಬ್ಬದ ದಿನ ಮಾತ್ರ ಅವರಿಗೆ ಏನು ಇಷ್ಟನೋ ಅದೆಲ್ಲ ಮಾಡಕ್ಕೆ ಬಿಟ್ಬಿಡ್ತಾರೆ. ಮನೇಲಿ ಊಟ ಮಾಡಬೇಕಂದ್ರೆ ಕೇಳಿದ್ದು ಮಾಡಿಕೊಡ್ತಾರೆ, ಇಲ್ಲ ಅಂತ ಅಂದರೆ ಸ್ನೇಹಿತರ ಜೊತೆ ಹೋಗಬೇಕಂದ್ರೆ ಅದು ಓಕೆ. ಅವತ್ತಿನ ದಿನ ಅವರಿಗೆ ಅವರಿಗೂ ಅವ್ರ ಮಗನಿಗೂ ಮತ್ತು ಅವ್ರ ಪತಿಗೂ ಇರುವಂತಹ ಒಂದು ಸವಲತ್ತಾಗಿರುತ್ತೆ. ಚೆನ್ನಾಗಿದ್ದಾಗಲೇ ನಾನು ಅಡುಗೆ ಮಾಡಿಲ್ಲ, ಇನ್ನು ಹುಟ್ಟಿದ ದಿನ ಅಡುಗೆ ಮಾಡಿದ್ನಾ ಅಂತೇಳ್ಬಿಟ್ಟು ಹಳಸಲು ಡೈಲಾಗ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ಈ ಸಲ ಅವರು ಅವ್ರ ಗೆಳತಿಯರ ಜೊತೆ ಇರಬೇಕು ಅನಿಸಿ ಹೊರಗೆ ಹೋಗಿ ಚೆನ್ನಾಗಿ ಊಟ ಹೊಡ್ಕೊಂಡು ಬರ್ತಾರೆ. ಗೆಳತಿಯರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಅವರು. ಅವ್ರ ಜೊತೆ ತಿನ್ನಲ್ಲ, ಒಂದಿನಕ್ಕಾದರೂ ಅವರು ನನ್ನ ರೋಗಿ ಅನ್ನೋದನ್ನು ನೆನಪಿಸಿದ ಹಾಗೆ ನನ್ನ ನೋಡಿಕೊಂಡ್ರು. ಯಾರಾದರೂ ಅತಿ ಕಾಳಜಿ ತೋರಿಸಿದ್ರೆ ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು. ನನಗೆ ಏನೂ ಆಗಿಲ್ಲದ ಹಾಗೆ ಟ್ರೀಟ್ ಮಾಡಿದ್ರೆ ಮಾತ್ರ ಖುಷಿ ಆಗ್ತಿತ್ತು. ಮಧ್ಯೆ ಮಧ್ಯೆ ನೋವು, ಕೈಭಾರ, ಹೊಟ್ಟೆಯಲ್ಲಿನ ಸಂಕಟ ಎಲ್ಲ ಆಗುತ್ತಲೇ ಇರ್ತದೆ. ಆದರೆ ಅದನ್ನು ಯಾರೆದ್ರಿಗೂ ತೋರಿಸ್ಕೊಳ್ದೇ ಇದ್ದುದರಲ್ಲಿ ಆರಾಮಾಗೇ ಇರ್ತಿದ್ದೆ. ಮಧ್ಯೆ ಮಧ್ಯೆ ಸ್ವಲ್ಪ ಸುಸ್ತು, ಸಂಕಟ ಆದಾಗಲೂ ಅವರಲ್ಲಿ ತೀರಾ ಏನಾಯ್ತು ಅಂತೆಲ್ಲ ಕೇಳ್ತಲೇ ಇರಲಿಲ್ಲ. ನಾನು ಅಲ್ಲೇ ಎಲ್ಲೋ ಕುಳಿತು ಚೂರು ಸುಧಾರಿಸಿಕೊಂಡು ಮುಂದುವರಿತಿದ್ದೆ. ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಮಸ್ತಾಗಿ ಜೋಕ್ಸ್ ಹೇಳ್ತಾ ನಗಿಸ್ತಿದ್ರು ಅಷ್ಟೇ. ಹಿಂಸೆ ಎನಿಸುವ ಕಾಳಜಿನ ತೋರಿಸ್ತಿರ್ಲಿಲ್ಲ. ಇದು ಕ್ಯಾನ್ಸರ್ ಪೇಷಂಟ್ ಅವರಿಗೆ ಕೊಡುವಂತಹ ಅತ್ಯುತ್ತಮ ಗಿಫ್ಟ್ ಅಂತೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಹಾಗೆ ಅವ್ರ ಜೊತೆ ಇರುವಾಗ ರೋಗ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇನ್ನೊಂದು ವಿಚಾರ ಅವ್ರ ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ ಅಂದರೆ, ಮುಂಚಿನಿಂದಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು, ಒಂದೇ ಗ್ಲಾಸಿಂದ ಜ್ಯೂಸ್ ಕುಡಿಯೋದು, ಈ ಥರ ದುರಭ್ಯಾಸಗಳು ಆಗಿರ್ತಾರೆ. ಈ ಕ್ಯಾನ್ಸರ್ ಅನ್ನೋದು ಅಂಟು ರೋಗ ಆಗಿಲ್ಲ, ಆದರೂ ಅವರು ಯಾಕೆ ಆದರೆ ಯಾಕೋ ಅವ್ರನ್ನ ದೂರ ಇಡ್ತಾರಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಒಂಥರ ಅಳುಕಿರುತ್ತೆ ಭಾರತೀಯವರಿಗೆ. ಆದರೆ ಅವರಿಗೆಲ್ಲ ರೋಗದ ಬಗ್ಗೆ ಎಷ್ಟು ತಿಳಿದಿತ್ತೋ, ಮುಂಚಿನ ಹಾಗೆ ಒಂದೇ ತಟ್ಟೆಯಲ್ಲಿ ತಿನ್ನೋದು ಬಿಡಲೇ ಇಲ್ಲ. ಇದೆಂಥ ಚಿಕ್ಕ ಪುಟ್ಟ ವಿಷಯದಲ್ಲಿ ಇರಲಿ ನನ್ನ ಮಾರಲ್ನ ಬೂಸ್ಟ್ ಮಾಡಿತ್ತದು ಅಂತ ಹೇಳ್ತಾರೆ. ಅವರು ಒಳಗಿಂದ ತನ್ನವರನ್ನಾಗಿ ಮಾಡಿಕೊಂಡು ರೋಗನೆಲ್ಲ ಮರೆಸ್ಬಿಟ್ರು. ಅವತ್ತಿನ ದಿನ ಇವತ್ತಿನವರೆಗೂ ನಾವು ಕ್ಲಾಸ್ಮೇಟ್ಸು ಇದ್ದೀವಿ, ಪ್ಲೇಟ್ಸ್ಮೇಟ್ಸು ಇದ್ದೀವಿ ಅಂತೇಳ್ಬಿಟ್ಟು ಪ್ರೀತಿಯ ಕೃತಜ್ಞತೆಯನ್ನು ಅವರಿಗೆ ತಲುಪಿಸ್ತಾರೆ. ಏಪ್ರಿಲ್ 15ಕ್ಕೆ ಮನೆಯನ್ನು ಕಟ್ಟಿದ ಕೆಲಸಗಾರರಿಗೂ ಊಟ ಹಾಕಿಸ್ಬಿಡೋಣ ಅಂತೇಳ್ಬಿಟ್ಟು ಒಂದು ಸಣ್ಣ ಫಂಕ್ಷನ್ನ ಇಟ್ಕೊಂಡಿರ್ತಾರೆ. ಅಷ್ಟೆಲ್ಲ ಆಸೆಯಿಂದ ಕಾದಿದ್ದ ಅವರಿಗೆ ಗೃಹ ಪ್ರವೇಶದ ದಿನ ಬಂದೇ ಬಿಟ್ಬಿಡತ್ತೆ. ಅವತ್ತು ನೆಂಟರು ಬರೀ 10 ಜನ ಇರ್ತಾರೆ, ಮತ್ತೊಂದಿಬ್ಬರು ಫ್ರೆಂಡ್ಸ್ ಇರ್ತಾರೆ ಅಷ್ಟೇ. ಸಣ್ಣ ಪೂಜೆನ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಇದ್ದ ಯಾವುದೋ ಒಂದು ಹಳೆಯದು ಹುಟ್ಟು ಬೋರಾಗಿದ್ದ ಸೀರೆನೇ ಉಟ್ಕೊಂಡು 15 ನಿಮಿಷ ಮಾತ್ರ ಪೂಜೆಗೆ ಕುಳಿತುಕೊಳ್ತಾರೆ. ನಂತರ ಗಂಡ ಪೂರ್ತಿ ಪೂಜೆಯನ್ನು ಮುಗಿಸಿ ಅಂತ ಹೇಳಿ ಇವರು ಮನೆ ಬೇಸ್ಮೆಂಟಲ್ಲಿ ಒಬ್ಬಳೇ ಅನಾಥಳಾಗಿ ಬಂದು ಕೂರ್ತಾರೆ. ಹೊಗೆ ಧೂಳು ಯಾವುದನ್ನೂ ಇವರಿಗೆ ಹತ್ತಿರ ಸುಳಿಸುವ ಹಾಗಿರಲಿಲ್ಲ. ಹಾಗಾಗಿ ಪೂಜೆ ನಡೆಯುತ್ತಿದ್ದ ಜಾಗದಿಂದ ಎದ್ದು ಅಲ್ಲಿಗೆ ಕೆಳಗಡೆ ಬೇಸ್ಮೆಂಟ್ಗೆ ಬರ್ತಾರೆ. ಅವ್ರು ಆ ಕಡೆ ತಲೆ ಹಾಕೋಕ್ಕೂ ಹೋಗೋದಿಲ್ಲ. ಅವರಿಗೆ ಪೂಜೆಯಲ್ಲಿ ಆಸಕ್ತಿನೇ ಇರಲಿಲ್ಲ. ಅಂದರೂ ಒಬ್ಬಳೇ ಕೂತಾಗ ಮಾತ್ರ ಅವ್ರಿಗೆ ತುಂಬ ಹತಾಶೆ ಅನ್ನಿಸ್ಬಿಡ್ತದೆ. ಅಯ್ಯೋ, ನಾನು ಏನೂ ಕೆಲಸಕ್ಕೆ ಬಾರ್ದಳಾಗ್ಬಿಟ್ನಲ್ಲ ಅನ್ನೋ ಒಂದು ದುಃಖ ಕಾಡ್ತಿರ್ತದೆ. ಅಷ್ಟರಲ್ಲಿ ಪುರೋಹಿತರು ಕರೀತಾರೆ, ಹಾಲು ಕುಸ್ಬೇಕು, ಅದನ್ನು ನೀವೇ ಆ ಕೆಲಸ ಮಾಡಬೇಕು ಅಂದಾಗ ಅದೆಲ್ಲ ದುಃಖನ ದೂರ ಮಾಡಿಕೊಂಡು ಒಂದು ಕಡೆ ಮೂಲೆಯಲ್ಲಿಟ್ಟು, ಇಷ್ಟಾದರೂ ಕೊಟ್ಟಿಲ್ಲಪ್ಪ ದೇವರೇ ಅಂತೇಳ್ಬಿಟ್ಟು ದೇವರಿಗೊಂದು ಸಲಾಮ್ ಹಾಕಿ ಅವರು ಹೋಗಿ ಹಾಲು ಕಿಸುವ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಬರ್ತಾರೆ. ಆವಾಗ ಹುಚ್ಚು ಮನಸ್ಸಿನ 1008 ಮುಖಗಳು ಆ ದಿನದಲ್ಲಿ ಅವರಿಗೆ ಕಾಣ್ತಾ ಇರ್ತದೆ. ಇನ್ನೆರಡು ದಿನಗಳಲ್ಲಿ ಅವರಿಗೆ 5ನೇ ಕೀಮೋ ಇರ್ತದೆ. ಹಾಗಾಗಿ ಪೂಜೆ ಮುಗಿದ ಕೂಡಲೇ ಅವರು ಮನೆ ಸಾಮಾನುಗಳನ್ನ ತರಾತುರಿಯಿಂದ ಸಾಗಿಸಲು ಶುರು ಮಾಡ್ತಾರೆ. ಮನೆ ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡಿದ್ವಿ ಅಂತ ಹೇಳೋದಕ್ಕಿಂತ ಮಾಡಿದ್ರು ಅಂತ ಹೇಳೋದು ತುಂಬ ಸರಿಯಾದ ಮಾತಾಗಿರುತ್ತೆ. ಭಾರತಿಯವರ ಅಪ್ಪ, ಅಮ್ಮ, ರೇವತಿ ಅಕ್ಕ, ಅಶೋಕ್ ಭಾವ ಮತ್ತು ಅವರ ಪತಿಯ ಅಣ್ಣ ಬಾಲಚಂದ್ರ ಭಾವ, ಪ್ರೇಮಕ್ಕ ಎಲ್ಲ ಸೇರಿ ಸಾಮಾನೆಲ್ಲ ಕಟ್ಟಿ ತಂದು ಈ ಮನೆಗೆ ಸೇರಿಸಿದ್ರು. ಎಲ್ಲ ಸರಿಯಾಗಿ ಜೋಡಿಸಿ ಇಟ್ಟು ಆ ದಡದಿಂದ ಈ ದಡಕ್ಕೆ ಮುಟ್ಸಿದ್ರು ಅಂತ ಹೇಳ್ತಾರೆ. ಲೈಬ್ರರಿನೂ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ.
ಇವರು ಉಸ್ ಪುಸ್ ಅನ್ನುತ್ತಾ ಒಂದು ಅರ್ಧ ಗಂಟೆ ಕೆಲಸ ಮಾಡಿದರೆ ಮತ್ತೆ 2 ಗಂಟೆ ರೆಸ್ಟ್ ತೊಗೊಂತಿರ್ತಾರೆ. ನಾಟಕ ಸಿನಿಮಾ ಅಂತ ಸುಮ್ಮನೆ ಹೋಗಿ ಕೂತು ಬರುವಂಥದ್ದಕ್ಕೆ ಮಾತ್ರ ಅವ್ರ ಹತ್ರ ಶಕ್ತಿ ಇರುತ್ತೆ ತುಂಬ ಕೆಲಸವೆಲ್ಲ ಮಾಡಲು. ಅವರಿಗೆ ಶಕ್ತಿ ಮತ್ತು ಆಸಕ್ತಿನೂ ಇರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೊಸ ಮನೆಯವರು ಸೇರಿಕೊಂಡಿರ್ತಾರೆ. ಅದಾದ 2 ದಿನಕ್ಕೆ 5ನೇ ಕೀಮೋ ಶುರುವಾಗ್ತದೆ. 5ನೇ ಕೀಮೋಗೆ ಔಷಧಿ ಬದಲಾಯಿತು, ಡೋಸೇಜ್ ಕೂಡ ಸ್ವಲ್ಪ ಕಡಿಮೆ ಆಯಿತು. ಕೀಮೋ ಮುಗಿಸಿ ಮನೆ ಸೇರ್ತಾರೆ. ಈವರೆಗಿನ ಅನುಭವದ ಎಲ್ಲ ಮೈಕೈ ನೋವೆಲ್ಲ ಮಾಮೂಲಾಗಿ ಹೋಗಿತ್ತಲ್ಲ, ಅದಕ್ಕಾಗಿ ನೋವಿಗೋಸ್ಕರ ಅವರು ಕಾದು ಕುಳ್ಕೊತಾರೆ. ಆದರೆ ಮೈಕೈ ನೋವು ಯಾವುದೂ ಬರೋದಿಲ್ಲ. ಜೊತೆಗೆ ನಾಲಿಗೆ ರುಚಿಯೂ ಮಾಮೂಲಿನ ಥರ ಆಗಿಬಿಟ್ಟಿತ್ತು. ಆದರೆ ಆಶ್ಚರ್ಯ ಏನು, ಇವತ್ತು ಬರ್ಬೋದು ಅವತ್ತು ಬರ್ಬೋದು ಅಂತೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಅವತ್ತೂ ಬರೋದಿಲ್ಲ. ಸಿಕ್ಕಾಪಟ್ಟೆ ಖುಷಿಯಾಗಿ ಬಹುಶಃ ಬದಲಾದ ಮೆಡಿಸಿನ್ ಪ್ರಭಾವ ಇರಬೇಕು ಅಂತ ಅನ್ಕೋತಾರೆ. ಸಂಜೆ ಆದ ಹಾಗೆ ಶುರುವಾತು ನೋಡ್ರಿ, ಬಾಯ್ ಬಡ್ಕೊಳ್ಳುವಂಥ ಕಾಲು ನೋವು. ಹಿಂದಿನ 4 ಕಿಮೋಗಳಲ್ಲಿದ್ದ ಕಾಲು ನೋವು ಏನೇನೂ ಅಲ್ಲ ಅನ್ನುವಂಥ ನೋವು ಒಂದೊಮ್ಮೆಲೆ ಒಕ್ಕರಿಸ್ಬಿಡ್ತು. ಸೊಂಟದ ಕೆಳಗಿನ ಪೂರ ಭಾಗದಲ್ಲಿ ಜಾಯಿಂಟ್ಗಳಲ್ಲಿ ಚಲನೆ ಇಲ್ಲವಾದಷ್ಟು ಅಸಹನೀಯ ನೋವಾಯಿತು. ಪಾದದ ಜಾಯಿಂಟು, ಬೆರಳುಗಳ ಜಾಯಿಂಟ್ ಒಂದನ್ನು ಆಚೀಚೆ ಅಲುಗಾಡಿಸಲು ಸಾಧ್ಯವಿಲ್ಲ ಅಂಥ ನೋವು ಬಂತು. ಮೊಣಕಾಲಿನ ಜಾಯಿಂಟ್ ಅಂತೂ ಹೆಚ್ಚು ಕಡಿಮೆ ನಿಷ್ಕ್ರಿಯವಾಗಿಬಿಟ್ಟಿತ್ತು. ನಮ್ಮ ರೂಮ್ ಮಹಡಿಯ ಮೇಲಿದ್ದು ಮಲಗಲು ಮಾಡಿ ಹತ್ತಲು ಹೊರಟರೆ ಮಂಡಿಯ ಭಾಗ ಮಡಿಸಲಾಗ್ತಲೇ ಇಲ್ಲ. ಒಂದೊಂದು ಹೆಜ್ಜೆ ಹಾಕಿದಾಗಲೂ ಅಯ್ಯೋ ಅಮ್ಮ ಅಂತ ನರಳಾಟ. 3 ಮೆಟ್ಟಿಲು ಹತ್ತುವಷ್ಟರಲ್ಲಿ ಬೆವರು ಕಿತ್ತು ಬಂದು ಅಲ್ಲೇ ಕುಕ್ಕರಿಸ್ಬಿಡ್ತಾರೆ. 15 ಮೆಟ್ಟಿಲು ಏರುವಾಗ ಮೊದಲ ಮಹಡಿ ಸೇರಬೇಕು ಅಂತಂದರೆ ಪೂರ್ತಿ ಅರ್ಧ ಗಂಟೆ ಹಿಡಿತು. ಮಧ್ಯದಲ್ಲಿ 4 ಬ್ರೇಕ್ ಬೇರೆ. ಪಕ್ಕದಲ್ಲಿ ನೀರು ಹಿಡಿದು ಒಬ್ಬರು ನಿಂತಿರ್ತಾರೆ. ಅದನ್ನು ಕುಡಿದು ಮತ್ತೆ ಸುಧಾರಿಸಿಕೊಂಡು ಮಹಡಿ ಹತ್ತಿ ಅಂತೂ ಇಂತೂ ಹಿಮಾಲಯ ಪರ್ವತ ಏರಿದ ತೇನ್ಸಿಂಗ್ ಕೂಡ ಅಷ್ಟು ಸಂಭ್ರಮಿಸಿರಲ್ಲ, ಅಷ್ಟು ಖುಷಿ ಪಡ್ತಾರೆ ಅವರು. ಅವತ್ತಿನ ರಾತ್ರಿ ಸುಮಾರು 12ರ ಹೊತ್ತಿಗೆ ಅಸಹನೀಯವಾಗಿ ಕಾಲಿನ ಚರ್ಮವನ್ನು ಹಾಗೆ ಎಚ್ಚರವಾಗಿರುವಂತಲೇ ಬಿಡಿಸಿಟ್ಟು ಹಸಿಮಾಂಸದ ಒಳಗೆ ಕೈ ಹಾಕಿ ಅಲ್ಲಿನ ನರವನ್ನು ಸ್ಪ್ರಿಂಗ್ ಥರ ಜೋರಾಗಿ ಎಳೆದು ನಂತರ ಬಿಟ್ಟುಬಿಟ್ಟರೆ ಎಂಥ ನೋವಾಗ್ಬೋದಲ್ಲ, ಅಂಥ ಅಸಹನೀಯ ಕಾಲು ನೋವು ಅವರಿಗೆ ಬರ್ತಾ ಇರ್ತದೆ. ಪಾದದ ಮೇಲೆ 2 ರಗ್ ಹಾಕಿಕೊಂಡ್ರು ಒಳಗೆಲ್ಲ ಒಂಥರ ಚಳಕಿರುತ್ತೆ. ಅವರು ಜೋರಾಗಿ ಅಮ್ಮ ಅಂತೇಳ್ಬಿಟ್ಟು ನರಳಲು ಶುರು ಮಾಡ್ತಾರೆ. ನೋವು ನಿರೋಧಕ ಮಾತ್ರೆನ ತೆಗೆದುಕೊಂಡ್ರು 3 ಸಾಸಿವೆ ಉಪಯೋಗಕ್ಕೆ ಬರ್ತಿರಲ್ಲ. ಈ ಮಾತ್ರೆಗಳು ತೆಗೆದುಕೊಳ್ಳುವುದು ಮತ್ತೊಂದು ಕತೆ. ಯಾವುದ್ಯಾವುದೋ ಮಾತ್ರೆಗಳನ್ನು ಮನಸ್ಸಿಗೆ ಬಂದಂತೆ ತೆಗೆದುಕೊಳ್ಳುವ ಆಗಿರಲಿಲ್ಲ. ಕೇವಲ ಮಾತ್ರೆಗಳನ್ನು ಡಾಕ್ಟರ್ ಹೇಳುತ್ತಿದ್ದರು, ಅದನ್ನಷ್ಟೇ ತಗೋಬೇಕು. ಹಿಂದಿನ ಕಾಲಗಳಲ್ಲಿ ಹಳ್ಳಿಗಳಲ್ಲಿ ಶಾಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜ್ವರ, ಕೆಮ್ಮು, ನೆಗಡಿಗೆ ಏನೇ ಬಂದರೂ ಕೆಂಪು ಮಿಕ್ಸ್ಚರ್ ಕೊಡ್ತಿದ್ರಲ್ಲ, ಹಾಗೆ ಎಲ್ಲ ರೋಗಕ್ಕೂ ಡಾಕ್ಟರ್ ಹೇಳಿದ ಮಾತ್ರೆಗಳಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾನಾಗಿ ಏನೋ ತೆಗೆದುಕೊಳ್ಳುವ ಹಾಗೆ ಇರಲಿಲ್ಲ. ಅವರು ಹೇಳಿದ್ರಲ್ಲಿ ಯಾವುದೋ ಒಂದನ್ನು ನುಂಗಿ ಅವರು ಮಲ್ಕೋತಾರೆ. ಅದು ಅವರ ನೋವಿನ ಮೇಲೆ ಯಾವ ಪರಿಣಾಮವನ್ನೂ ಬೀರೋದಿಲ್ಲ. ಮಧ್ಯರಾತ್ರಿಯಲ್ಲಿ ಅವರ ಸಂಕಟ ನೋಡಲಾರದೆ ಅವರ ಪತಿ ಕಾಲುಗಳನ್ನ ಒತ್ತಕ್ಕೆ ಶುರು ಮಾಡ್ತಾರೆ. ಎಷ್ಟು ಹೊತ್ತಿದ್ರೋ ಪಾಪ ಗೊತ್ತೇ ಆಗಲಿಲ್ಲ. ಮತ್ತು ಬ್ಯಾಂಡೇಜ್ನ ತೆಗೆದು ಸ್ವಲ್ಪ ಬಿಗಿಯಾಗಿ ಸುತ್ತಿದ ಮೇಲೆ ಅವ್ರ ಕಾಲಿನ ಹೊಡೆತ ಸ್ವಲ್ಪ ಕಡಿಮೆಯಾಗಿ ಮಂಪರು ಹತ್ತಿ ನಿದ್ರೆ ಮಾಡ್ತಾರೆ. ಕ್ರೇಪ್ ಬ್ಯಾಂಡೇಜ್ನ ಪೂರ್ತಿ ರಾತ್ರಿ ಹಾಕಿ ಮಲಗಬಾರ್ದು. ಹಾಗಾಗಿ ಅವರು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಖಾತರಿ ಆಗಿದ ಮೇಲೆ ಅವರ ಪತಿ ಮೆತ್ತಗೆ ಬ್ಯಾಂಡೇಜನ್ನು ತೆಗೆದಿಡ್ತಾರೆ. ಅಷ್ಟೆಲ್ಲ ಆಗೋಷ್ಟರಲ್ಲಿ ಬಹುಶಃ ರಾತ್ರಿ 2 ಆಗಿರಬಹುದು ಅನ್ನಿಸ್ತದೆ ಅವರಿಗೆ. ಅಲ್ಲಿಂದ ಸುಮಾರು 4 ಕೀಮೋಗಳಲ್ಲಿ ಅವರು ಅಕ್ಷರಶಃ ಅವರ ಪಾದ ಸೇವೆ ಮಾಡಿಬಿಟ್ಟಿದ್ದಾರೆ. ಯಾವಾಗ ನಿದ್ದೆ ಮಾಡಿದ್ರೋ, ಯಾವಾಗ ಎದ್ರೋ ನನಗಂತೂ ಒಂದೂ ಗೊತ್ತಿಲ್ಲ. ಅವ್ರು ಮಾಡುತ್ತಿದ್ದ ಸೇವೆ ಕಂಡ ಮೇಲೆ ಪ್ರೀತಿ ಅಂದರೆ ಇಷ್ಟೇ, ಒಂಚೂರು ಕಾಳಜಿ, ಕಕ್ಕುಲತೆ ಮತ್ತು ಸಾಂತ್ವನ ಅಷ್ಟೇ ಅಂತ ಅವರಿಗೆ ಅನಿಸ್ಬಿಡುತ್ತೆ. ಕಾಲು ನೋವು ಎಂಥ ಅಸಹನೀಯವಾಗಿತ್ತು ಅಂದರೆ ಮರುದಿನ ಬೆಳಗ್ಗೆ ಕೆಳಗಿನ ಮಹಡಿಗೆ ಇಳಿದವಳು ಅಲ್ಲೇ ಬೀಡುಬಿಡ್ತಾರೆ. ಮತ್ತು ಮಹಡಿಯನ್ನು ಹತ್ತೋದನ್ನು ಅಫೋರ್ಡ್ ಮಾಡೋಕ್ಕಾಗ್ತಿರಲಿಲ್ಲ, ಹತ್ತಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಮನೆ ಕಟ್ಟಿಸುವಾಗ ಗಂಡ ಲಿಫ್ಟ್ ಹಾಕ್ಸೋಣ ಅಂತ ಅಂದಾಗ 100 ವರ್ಷ ಆರೋಗ್ಯದಿಂದ ಬದುಕುವ ಭಾರತಿ ಎಂದು ಭ್ರಮಿಸಿದ್ರು ಅವರು. ಅವರ ಪತಿ ಲಿಫ್ಟ್ ಹಾಕ್ಸ್ಬೇಕು ಅಂತ ಅಂದಾಗ ನಾನು 100 ವರ್ಷ ಆರೋಗ್ಯದಿಂದ ಬದುಕ್ತೀನಿ, ಸುಮ್ಮನಿರಪ್ಪ, ಮೊದಲೇ ದೇಹಕ್ಕೆ ವ್ಯಾಯಾಮ ಇಲ್ಲ, ಇನ್ನು ಲಿಫ್ಟ್ ಹಾಕ್ಸಿ ಬಿಟ್ಟರೆ ದೇವರೇ ಗತಿ ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಆದರೆ ಸುಮಾರು ಒಂದು 6-8 ತಿಂಗಳಲ್ಲಿ ಅವರಿಗೆ ಲಿಫ್ಟ್ ಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ ಕನಸಾದರೂ ಕಂಡಿದ್ನಾ ನಾನು ಅಂತ ಅವ್ರು ಕೇಳ್ತಾರೆ. ಬದುಕು ಅನ್ನೋದು ತುಂಬ ಅನ್ಸರ್ಟೈನ್ ಆಗಿದೆ. ಹಾಗಾಗಿ ನಂತರದ ಬೆಳಗ್ಗೆನೇ ಅವರು ಲ್ಯಾಪ್ಟಾಪು, ಮೊಬೈಲು, ಬಟ್ಟೆ ಎಲ್ಲನೂ ಕೆಳಗಿಳಿದು ಕುಳಿತ್ಕೊಂಡ್ಬಿಡ್ತಾರೆ.
ಕ್ರೇಪ್ ಬ್ಯಾಂಡೇಜ್ ಕಟ್ಟಿದರೆ ಕಾಲಿನ ನೋವು ಸ್ವಲ್ಪ ಕಡಿಮೆ ಆಗ್ತಿತ್ತು. ತೆಗೆದುಬಿಟ್ರೆ ನೋವು ಚರ್ಮವನ್ನು ಕೊಯ್ತಿದೇನೋ ಅಂತ ಅನಿಸ್ಬಿಡ್ತಿತ್ತು. ಅಡಿಗೆಯವರು, ಕೆಲಸದವರು ಮನೆ ಪೂರ್ತಿ ಕೆಲಸ ಮಾಡ್ತಿದ್ರು. ಮನೆ ತುಂಬ ಭರ್ತಿ ಕೆಲಸಗಾರ್ತಿದ್ರು. ಯಾರೋ ಬೇಸ್ಮೆಂಟ್ ಬಾಗಿಲು ತೆಗಿತಿರ್ತಿದ್ರು. ಆದರೆ ಯಾರೋ ಒಬ್ರು ಬಾಗಿಲು ತೆಗಿತಿದ್ರು, ಯಾರೋ ಬಾಗಿಲು ಮುಚ್ತಾ ಇದ್ರು, ಯಾರೋ ಕೆಳಗಿನ ಬೇಸ್ಮೆಂಟ್ನಿಂದ ಪ್ರತ್ಯಕ್ಷ ಆಗ್ತಿದ್ರು. ಅಡುಗೆಯವರಿಗೆ ಅಂಬೆಗಾಲಿಕ್ಕುವುದನ್ನು ಹೇಳಬೇಕಿತ್ತಲ್ಲ, ಹಾಗಾಗಿ ಆಕೆಯಿಂದ ಇವರಿಗೆ ಅಲುಗಾಡಲು ಸಾಧ್ಯವಾಗದೆ ನಿಷ್ಕ್ರಿಯಳಾಗಿ ಹಾಲಿನ ಒಂದು ಸೋಫಾದ ಮೇಲೆ ಮಲ್ಗೆ ಇರ್ತಿದ್ರು. ಅಷ್ಟರಲ್ಲಿ ಯಾರು ಒಂದು ಬೆಲ್ ಮಾಡಿಬಿಟ್ರಂತೆ. ಕಣ್ಣಲ್ಲಿ ನೀರೇ ಬಂದ್ಬಿಡ್ತಿತ್ತು. ಒಂದು 10 ಹೆಜ್ಜೆ ಹಾಕಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗುವಷ್ಟರಲ್ಲಿ, ಅದನ್ನು ಬಾಗಿಲು ತೆಗೆಯುವಷ್ಟರಲ್ಲಿ ಆತುರಗೆಟ್ಟ ಆಂಜನೇಯರು ಮತ್ತೆ ಒಂದ್ಸಲ ಬೆಲ್ ಮಾಡ್ತಿದ್ರು. ಅದಂತೂ ಅವರಿಗೆ ಅಸಹಾಯಕತೆಯಿಂದ ಮೈ ಪರಚಿಕೊಳ್ಳುವ ಹಾಗಾಗ್ತಿತ್ತು. ಆದರೆ ಇವರು ಎದುರಿಗಿರುವ ಪಾಪದ ಪ್ರಾಣಿ ಯಾರು ಅಂತ ಹೇಳ್ಬಿಟ್ಟು ನೋಡಿದೆ. ತುಂಬ ಬೈತಾ ಇದ್ದೆ ನಾನು ಅಂತ ಹೇಳ್ತಿದ್ದಾರೆ. ಅವರಿಗೆ ಆ ನೋವಿನಿಂದ ಪಡ್ಕೊಂಡು ಎಷ್ಟು ಅಸಹಾಯಕತೆಯನ್ನು ಅನುಭವಿಸ್ತಿದ್ರು ಅಂತೆಲ್ಲ ನೆನೆಸ್ಕೊಂಡ್ರೆ ಇದೆಲ್ಲ ಇವಾಗ ಎಷ್ಟು ಚೆನ್ನಾಗಾಗಿದೆ. ನೆನೆಸ್ಕೊಂಡ್ರೆ ಅದೆಲ್ಲ ಕನಸಾ, ಹೇಗೆ ತಡ್ಕೊಂಡೆ ನಾನು ಆ ನೋವುಗಳನ್ನೆಲ್ಲ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಮುಂದಿನ 15 ದಿನಗಳ ಎಲ್ಲ ಕೆಲಸಗಾರರು ಮನೆ ಮುಗಿಸಿ ತಮ್ಮ ಮನೆಯನ್ನು ಕೈಗಿತ್ತು ಹೊರಟ ದಿನ ಅವರು ನಿಟ್ಟುಸಿರು ಬಿಡುತ್ತಾರೆ.